Hey guys, welcome back to my YouTube channel Journey with Sudharanjit. ಸುಮ್ಮನೆ ಪೇಂಟ್ ಮಾಡ್ತಾ ಇದ್ದೀನಿ. ನೀವು ಸುಮ್ಮನೆ ಎಲ್ಲ ಪೇಂಟ್ ಮಾಡಿದ್ರೆ ನಾನು ಪೇಂಟ್ ಬ್ರಷ್ ಎಲ್ಲ ಕೊಡಿಸ್ಬೇಕು ನೀನು ಮತ್ತೆ ನನಗೆ ನೋಡು ಹೋಗ್ಬಿಡುತ್ತೆ ಇಶಿದು ಪ್ಲೀಸ್ ಬಂಗಾರಿ ಸುಮ್ಮನೆ ಮಕ್ಕಳು ಅವೆಲ್ಲ ಮುಟ್ಬಾರ್ದು. ನೀನು ಪೇಂಟಿಂಗ್ ಕಲಿತ್ಯಾ? ಈಶೋ ದೊಡ್ಡವನಾಗ ಕಲ್ತ್ಕೊಂಡು ಇದು ತಂಜೋರ್ ಪೇಂಟಿಂಗ್ ವ್ಲಾಗ್ ಆಗಿರುತ್ತೆ. ನಮ್ಮ ಅಕ್ಕ ರೀಸೆಂಟಾಗೆ ತಂಜೋರ್ ಪೇಂಟಿಂಗ್ ಅಂದರೆ ಫ್ಯಾಬ್ರಿಕ್ ಮೇಲೆ ಮಾಡೋ ಪೇಂಟಿಂಗ್ ಕಲ್ತ್ಕೊಂಡಿದ್ಲು ಕ್ಲಾಸಸ್ಗೆ ಹೋಗಿ. ಸೊ ಅವಳೊಂದು ಟ್ರೈ ಮಾಡ್ತಾಯಿದ್ಲು. ಇದು ಪಂಜನಿ ಬ್ಲೌಸಿಗೆ ಟ್ರೈ ಮಾಡ್ತಾಯಿದ್ಲು. ಪೀಕಾಕು ಲೋಟಸ್ಸು ಎಲ್ಲ ಬೇರೆ ಫ್ಯಾಬ್ರಿಕ್ ಮೇಲೆ ಮಾಡಿದ್ಲು. ಇದು ಒಂದು ಹುಡುಗಿ ಮಾಡ್ತಾ ಇದ್ದಾಳೆ, ಯಾಕಂದರೆ ಪಂಜನಿಗೆ ಹಾಫ್ ಸ್ಯಾರಿ ಬ್ಲೌಸ್ ಇದು. ಫ್ಯಾಬ್ರಿಕ್ ಮೇಲೆ ಟ್ರೇಸಿಂಗ್ ಎಲ್ಲ ಆಗಿತ್ತು, ಈಗ ಕಲರಿಂಗ್ ಎಲ್ಲ ಮಾಡ್ಕೋತಾ ಇದ್ದಾಳೆ. ಅಲ್ಲಿ ಮೇಲೂ ಕುಂದನ್ಸು ಗೋಲ್ಡಾ? ಗೋಲ್ಡ್ ಕಲರ್ ಹಾಕ್ಬಿಟ್ಟು ಅದೇ ಇದು ಎಂಬೋಸಿಂಗ್ ಇದರಲ್ಲಿ ಹಾಕ್ಬಿಟ್ಟು ಆಮೇಲೆ ಕುಂದನ್ ಸರೋಗ್ತಾವ. ಮಾಡೋದು ನೋಡ್ತಾ ನನಗೂ ಐಡಿಯಾ ಬಂತು ಯಾವ ಥರ ಪೇಂಟ್ ಮಾಡೋದು ಅಂತೆಲ್ಲನೂ. ಅವಳ ಹತ್ರ ಒಂದು ಸ್ವಲ್ಪ ಕಲ್ತ್ಕೊಂಡು ನಾನು ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ನೋಡೋಕೆ ತುಂಬ ಈಸಿನೇ ಅನಿಸುತ್ತೆ, ಬಟ್ ಸ್ಟಾರ್ಟ್ ಮಾಡಿದಾಗ ಅದು ಮಾಡ್ತಾಯಿದ್ರೆ ಇನ್ನೂ ಮಾಡ್ತಾನೆ ಇರ್ತೀವಿ, ಮುಗಿಯೋದೇ ಇಲ್ಲ, ಅಷ್ಟೊಂದು ಕಷ್ಟ ಇರುತ್ತೆ. ಬ್ಲಷ್ ಜಾಸ್ತಿ ಇದೆ ಅನಿಸುತ್ತಲ್ಲ. ಸ್ವಲ್ಪ ಅದೇ ಹೇಳಿ ಇಲ್ಲಿ ತನಕ ಮಾಡಬೇಕಾಗಿತ್ತು ಅಂತ. ನೋಡು ಎಲ್ಲ ಕಡೆ ಮೂರು ಐತೆ, 4 ಒಂಥರ ಆಗ್ಬೋದಿಲ್ಲ ಬೇಡ. ಫೇವ್ರೇಟ್ ಮಾಡಿದ್ದೀನಿ. ಮಾರ್ಕರ್ ಹಾಕಿದ್ರೆ ಅಷ್ಟೇ, ವಾಶ್ ಮಾಡೋಕ್ಕಾಗಲ್ಲ. ಗೊತ್ತಿರಿ ಹತ್ರ ಐತೆ. ಒಂದು ಕುಡಿ. ನೀವು ಇದೇ ಥರ ಪೇಂಟ್ ಮಾಡ್ಕೊಡ್ತಾರಂತೆ. ಇದೆಲ್ಲ ನೀನು ಜೆರಾಕ್ಸ್ ಮಾಡಿಸಿದೇನಾ? ಅದೇ ನಮ್ಗೆ ಹೆಂಗೆ ಬೇಕೋ ಹಂಗೆ ಪಿಂಟ್ರೆಸ್ಟಲ್ಲೆಲ್ಲ ತೊಗೊಂಡು ಅಂದರೆ ನಾವು ಸೈಜ್ ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ, ಅಂದರೆ ಸೈಜ್ ಮಾಡಿಕೊಟ್ಟಿಲ್ಲ. ಇದನ್ನ ಯಾವ್ದಾರ ಸೀರೆಗೆ ಬಾರ್ಡರ್ ಟೈಪ್ ಹಾಕೊಂಡ್ರೆ ಚೆನ್ನಾಗಿರುತ್ತಾ? ಸ್ಲೀವ್ಸ್ಗೆ ಎಲ್ಲನೂ ಅಂದರೆ ದೊಡ್ಡದಾಗಿರ್ಬೇಕು, ಬಾರ್ಡರ್ಲೆಸ್ ಇರುತ್ತಲ್ಲ, ಕಾಂಟ್ರಾಸ್ಟ್ ಹಂಗೆ ಮಾಡ್ಕೊಬೇಕು. ಕಲ್ತ್ಕೊಂಡಿದ್ದೀನಿ ಮಾಡ್ತೀನಿ ಅಂತ. ಸ್ಟ್ರೆಸ್ ಬಸ್ಟರ್. ಇವಾಗ ಇಷ್ಟೊತ್ತು ನಾನು ಸುಮ್ಮನೆ ಮನೇಲಿ ಕುತ್ಕೊಂಡಿರ್ರೆ ಬೋರ್ ಆಗ್ಬಿಟ್ಟಿರ್ತಾ ಇತ್ತು ತಾನೇ, ಒಬ್ಬರಿಗೆ ಆದರೆ ಬೋರ್ ಆಗಿರ್ತಾ ಇತ್ತಲ್ಲ ಸರ್? ಇವಾಗ ಹೆಂಗೆ ಪ್ರೆಸ್ ಮಾಡಲಿ? ಇದರಲ್ಲೇ ಮಾಡಲಾ ಇಲ್ಲ? ವೈಟ್ ಇಲ್ಲೇ ಯಾಕಂದರೆ ಇದು ಸುಮ್ಮನೆ ಇದಾಗುತ್ತಲ್ಲ. ಆಲ್ಮೋಸ್ಟ್ ಪೇಂಟ್ ಎಲ್ಲ ಮುಗ್ದಿತ್ತು, ಕಲರಿಂಗು ಮತ್ತು ಕುಂದನ್ ಸ್ಟಿಕ್ ಮಾಡೋದು ಎಲ್ಲನೂ. ಫೇಸ್ ಪೇಂಟಿಂಗು ಎಲ್ಲ ಆಗಿತ್ತು. ಈಗ ಐ ಟ್ರೇಸ್ ಮಾಡ್ತಾ ಇದ್ದಾಳೆ. ಈ ಥರ ಪೇಂಟಿಂಗಲ್ಲಿ ಮೇಯ್ನ್ ಫೇಸೇ ಅಟ್ರ್ಯಾಕ್ಷನ್ನು. ಫೇಸ್ ಎಷ್ಟು ಚೆನ್ನಾಗಿ ಬರುತ್ತೋ ಪೇಂಟಿಂಗ್ ಅಷ್ಟೇ ಚೆನ್ನಾಗಿರುತ್ತೆ. ಪೇಂಟಿಂಗು ಕುಂದನ್ ಸ್ಟಿಕ್ ಮಾಡಿದ್ದು ಮತ್ತು ಆ ಗೋಲ್ಡ್ ಎಂಬೋಸಿಂಗ್ದು ಎಲ್ಲ ಮುಗೀತು. ಇದೆಲ್ಲ ಡ್ರೈ ಆದಮೇಲೆ ಔಟ್ಲೈನ್ ಮಾಡಿದ್ರೆ ಈ ಪೇಂಟಿಂಗ್ ಫುಲ್ ಕಂಪ್ಲೀಟ್ ಆಗುತ್ತೆ. ಸ್ಟಿಚ್ ಮಾಡಿದ್ಮೇಲೆ ನಾನು ಇದು ಕಂಪ್ಲೀಟ್ ಲುಕ್ ಯಾವ ಥರ ಬಂದಿತ್ತು ಅಂತ ತೋರಿಸ್ತೀನಿ. ಇದು ರೈಸ್ ಫೇಸ್ ಮಾಸ್ಕ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾನು ರೆಗ್ಯುಲರಾಗೆ ಈ ಫೇಸ್ ಮಾಸ್ಕ್ ಹಾಕೊತಾ ಇರ್ತೀನಿ. ಸೊ ಈ ಸಲ ಹಾಕ್ಕೊಂಡಾಗ ನಾನೊಂದು ವ್ಲಾಗಲ್ಲಿ ಹಾಕೋಣ. ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಫೇಸಲ್ಲಿ, ಹಾಗಾಗಿ ಇದೊಂದು ಶೇರ್ ಮಾಡ್ತಾ ಇದ್ದೀನಿ. ಒಂದು ಬೌಲ್ಗೆ ನಾರ್ಮಲ್ 2 ಸ್ಪೂನ್ಸ್ ರೈಸ್ ಹಾಕಿ ನೆನೆಸಿಡಬೇಕು. 30 to 45 ಮಿನಿಟ್ಸ್ ಸೋಕ್ ಆಗಿದ್ದಾದಮೇಲೆ ರೈಸ್ನ ಒಂದು ಬೌಲಲ್ಲಿ ಹಾಕಿ ಬಾಯ್ಲ್ ಮಾಡಬೇಕು. ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ಒಂದೊಂಥರ ಸ್ಟಿಕ್ಕಿ ಆಗಿರುತ್ತೆ ರೈಸು.
ರೈಸ್ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಕುಕ್ ಮಾಡಬೇಕು. ಈ ಥರ ಕಾಣ್ತಿರುತ್ತೆ. ಇದಾದಮೇಲೆ ಆಫ್ ಮಾಡಿಬಿಟ್ಟು ಫುಲ್ ಕೂಲ್ ಆದಮೇಲೆ ಬ್ಲೆಂಡ್ ಮಾಡ್ಕೋಬೇಕು. ಫುಲ್ ಸ್ಮೂತಾಗಿ ಬ್ಲೆಂಡ್ ಆದಮೇಲೆ ಇದನ್ನೊಂದು ಬೌಲ್ಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಹನಿ ಮತ್ತು 1 ಸ್ಪೂನ್ ಕರ್ಡ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫೇಸ್ ಮಾಸ್ಕ್ ರೆಡಿ ಆಗುತ್ತೆ. ಫೇಸ್ ಮಾಸ್ಕ್ ರೆಡಿ ಮಾಡಿಕೊಂಡು ಫೇಸ್ ಮಾಸ್ಕ್ ಅಪ್ಲೈ ಮಾಡೋಕ್ಕೆ ಮುಂಚೆ ನಾನು ಫೇಸ್ನ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ. ಫೇಸಲ್ಲಿರೋ ಡರ್ಟ್ ಎಲ್ಲ ಹೋಗಬೇಕು ಫೇಸ್ ಮಾಸ್ಕ್ ಯಾವುದೇ ಮಾಸ್ಕ್ ಅಪ್ಲೈ ಮಾಡೋಕ್ಕೆ ಮುಂಚೆ. ನಾನು ಯೂಸ್ ಮಾಡ್ತಾ ಇರೋದು ಈಗ ಸೆಟಫಿಲ್ ಕ್ಲೆನ್ಸರ್. ಈ ಕ್ಲೆನ್ಸರ್ ತುಂಬಾ ಚೆನ್ನಾಗಿದೆ. ನಾನು ಈ ಕ್ಲೆನ್ಸರ್ನ ಆಲ್ಮೋಸ್ಟ್ 3 to 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಈ ಥರ ಫೇಸ್ ಮಾಸ್ಕ್ ಏನಾನ ಹಾಕೋಣಕ್ಕೆ ಮುಂಚೆನೂ ಕ್ಲೆನ್ಸ್ ಮಾಡ್ಕೋತೀನಿ ಮತ್ತು ಮೇಕಪ್ ರಿಮೂವ್ ಮಾಡೋಕ್ಕೂ ಸೇಮ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ. ಅಂದರೆ ಮೇಕಪ್ ಎಲ್ಲ ನಾನು ಮೇಕಪ್ ರಿಮೂವರಿಂದ ತೆಗೆದ್ಬಿಟ್ಟು ನೆಕ್ಸ್ಟು ಈ ಕ್ಲೆನ್ಸರ್ ಹಾಕೊತೀನಿ. ಆವಾಗ ಎಕ್ಸ್ಟ್ರಾ ಏನೇನು ಉಳ್ಕೊಂಡಿರುತ್ತೋ ಸ್ಕಿನ್ನಲ್ಲಿ ಆ ಡರ್ಟ್ ಎಲ್ಲ ಬಂದ್ಬಿಡುತ್ತೆ. ಅದಾದಮೇಲೆ ಫೇಸ್ ವಾಶ್ ಮಾಡ್ತೀನಿ. ಆವಾಗ ಯಾವುದೇ ರೀತಿ ನಾವು ಮೇಕಪ್ ಹಾಕ್ಕೊಂಡಿರೋದೆಲ್ಲ ಫೇಸಲ್ಲಿ ಉಳ್ದಿರಲ್ಲ. ಫೇಸ್ ಕ್ಲೆನ್ಸ್ ಆದಮೇಲೆ ನಾನು ಈ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಫುಲ್ ಈವನಾಗೆ ಫೇಸು ಮತ್ತು ನೆಕ್ಕೆಲ್ಲ ಅಪ್ಲೈ ಮಾಡ್ಕೋತೀನಿ. ಫೇಸ್ ಮಾಸ್ಕ್ ಅಪ್ಲೈ ಮಾಡಿದಾದಮೇಲೆ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಫೇಸೆಲ್ಲ ಸ್ವಲ್ಪ ಟೈಟ್ನೆಸ್ ಅನಿಸ್ತಾ ಇರುತ್ತೆ. ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತಂದಾಗ ಆವಾಗ ವಾಶ್ ಮಾಡ್ಬೋದು. ಈ ಮಾಸ್ಕ್ ಫೇಸ್ ಮೇಲೆ ಫುಲ್ ಸ್ಟಿಕ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾನು ಈ ಸ್ಪೂನಲ್ಲಿ ಸ್ವಲ್ಪ ಎಕ್ಸ್ಟ್ರಾನೆಲ್ಲ ತೊಗೊಂಡು ಆಮೇಲೆ ಫುಲ್ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೋತೀನಿ. ಈ ಹೋಮ್ ಮೇಡ್ ಫೇಸ್ ಮಾಸ್ಕಿಂದ ಬರೋಂಥ ರಿಸಲ್ಟ್ಸು ತುಂಬಾ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ. ನನಗೆ ಇದರಲ್ಲಿ ಜಾಸ್ತಿ ಗ್ಲೋ ಕೊಡುತ್ತೆ, ಅಂದರೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗಿರುತ್ತೆ. ಅಂದರೆ ಸ್ಲೈಟ್ ಡಿಫ್ರೆನ್ಸ್ ನೋಡ್ಬೋದು ಫಸ್ಟ್ ಯೂಸಲ್ಲೇ.
ಈಗೆಲ್ಲ ಕೊರಿಯನ್ ಸ್ಕಿನ್ ಕೇರ್ ತುಂಬಾ ಟ್ರೆಂಡಿಂಗು, ಅದರಲ್ಲೂ ರೈಸ್ ಟೋನರ್ ಎಲ್ಲ ಜಾಸ್ತಿ ಫೇಮಸ್ಸು. ಹಾಗಾಗಿ ಈ ರೈಸ್ ಹೋಮ್ ಮೇಡ್ ಮಾಸ್ಕ್ ಹಾಕೊಳೋದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ. ಬಟ್ ಫಸ್ಟ್ ಯೂಸಲ್ಲೇ ಸ್ವಲ್ಪ ಚೇಂಜಸ್ ನೋಡ್ಬೋದು. ನಾನು ಫಸ್ಟ್ ಯೂಸ್ ಮಾಡಿದಾಗ್ಲೂ ಅದೇ ಡೌಟಲ್ಲೇ ಯೂಸ್ ಮಾಡಿದೆ, ಏನಂತ ಡಿಫ್ರೆನ್ಸ್ ಅನಿಸುತ್ತೆ ಅಂತ. ಬಟ್ ನನಗಂತೂ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತು. ಅದಕ್ಕೆ ನಾನು ಇದನ್ನು ಒಂದು 15 ಡೇಸು ಇಲ್ಲ 1 ಮಂತ್ಗೆ ಒಂದ್ಸತಿ ಟ್ರೈ ಮಾಡ್ತಿರ್ತೀನಿ. ಈ ಥರ ಸ್ಕಿನ್ ಕೇರ್, ಹೋಮ್ ಮೇಡ್ ಮಾಸ್ಕ್ ಮತ್ತು ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಹಾಕಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಕಮ್ಮಿಂಗ್ ವ್ಲಾಗ್ಸ್ ಆ ಥರ ಇನ್ಕ್ಲೂಡ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.